ನಾರಾಯಣ. ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿರುವ ಆತ್ಮಧ್ಯಾನ ಮಂದಿರದಲ್ಲಿ ಧ್ಯಾನಾಸಕ್ತರು ಪ್ರತಿನಿತ್ಯವೂ ಬಂದು ಧ್ಯಾನವನ್ನು ಮಾಡುತ್ತಾರೆ. ಪ್ರತಿ ಭಾನುವಾರದಂದು ಬೆಳಿಗ್ಗೆ ವಿಶೇಷ ಧ್ಯಾನದ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ. ಇದೇ ಭಾನುವಾರ ಭಕ್ತರಾದ ಶ್ರೀಯುತ ರಾಮ್ ಪ್ರಸಾದ್ ರವರು ನಡೆಸಿಕೊಟ್ಟ ಧ್ಯಾನದ ವಿಡಿಯೋ ನಿಮಗಾಗಿ. ವೀಕ್ಷಿಸಿ, ತಾವು ಬನ್ನಿ, ಧ್ಯಾನ ಮಾಡಿ ಧನ್ಯರಾಗಿ. ಆತ್ಮ ಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ. ಆತ್ಮ ಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ. ಬಲವಂತವಾದ ಅವಹರ ಮಾಡೋ ನಾಮ. ಆತ್ಮ ಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ. ಬಲವಂತವಾದ ಅವಹರ ಮಾಡೋ ನಾಮ. ಆತ್ಮ ಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ. ಈಗ ಎಲ್ಲರೂ ಸಾವಧಾನಚಿತ್ತರಾಗಿ ತಮ್ಮ ತಮ್ಮ ಕಣ್ಣುಗಳನ್ನು ಧ್ಯಾನ ಮುಖಾಂತರ ನೀವು ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿ ಪ್ರಾರ್ಥಿಸಬೇಕಾಗಿ ನಾನು ಕೋರುತ್ತೇನೆ. ನನಗೆ ತಿಳಿದ ವಿಷಯ ಒಂದಷ್ಟನ್ನು ನಿಮಗೆ ತಿಳಿಪಡಿಸಲು ಇಲ್ಲಿ ನಿಂತಿರುತ್ತೇನೆ. ತಮಗೆ ಸುಲಭವಾಗಿರತಕ್ಕಂಥ ಆಸನವನ್ನು ಅಲಂಕರಿಸಿ, ಅವರು ಸುಖಾಸನವನ್ನಾಗಲಿ ಪದ್ಮಾಸನವನ್ನಾಗಲಿ ಈಗ ಅವರಿಗೆ ರೂಢಿ ಇರತಕ್ಕಂಥ ಒಂದು ಆಸನದಲ್ಲಿ ತಾವು ತೊಡಗಿಸಿಕೊಳ್ಳಬಹುದು. ಈ ಒಂದು ನಡೆ ನಮ್ಮ ವೈಕುಂಠದ ಕಡೆ ಎನ್ನುವ ಒಂದು ಸೂಕ್ಷ್ಮವಾದ ಮಾರ್ಗವನ್ನು ತಾತಯ್ಯನವರ ಆದೇಶದಂತೆ ಸೂಕ್ಷ್ಮಲೋ ಮೋಕ್ಷಮೋ ಅನ್ನೋ ತತ್ವವನ್ನು ಆಧರಿಸಿ ನಮ್ಮ ಧರ್ಮಾಧಿಕಾರಿಗಳ ಆದೇಶದಂತೆ ನಾವೆಲ್ಲರೂ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಇಲ್ಲಿ ಒಂದು 20 ನಿಮಿಷ ಎಲ್ಲರೂ ಧ್ಯಾನಾಸಕ್ತರಾಗಿ ಯಾರು ಮೌನವಾಗಿ ತಮ್ಮ ಇದನ್ನು ಮುಂದುವರಿಸಿ. ತಾತಯ್ಯನವರಲ್ಲಿ ಸಂಪೂರ್ಣ ಶರಣಾಗತಿ ಆದವರಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ. ಓಂ ನಾರಾಯಣ ಪಂಚಾಕ್ಷರಿ ಮಂತ್ರ. ಓಂ ನಾರಾಯಣ ಪಂಚಾಕ್ಷರಿ ಮಂತ್ರವನ್ನು ನಾವು ಧ್ಯಾನದ ರೂಪದಲ್ಲಿ ಅಳವಡಿಸ್ಕೊಳ್ಳಬಹುದು. ಯಾವ ರೀತಿ ಅಂದರೆ, ಪ್ರತಿನಿತ್ಯ ನಾವು ನಮ್ಮ ಉಸಿರಾಟದ ಪ್ರಕ್ರಿಯೆಯನ್ನು ನಡೆಸುತ್ತಾ ಬರುತ್ತೇವೆ. ಸುಮಾರು 21,500ರಿಂದ 22,000 ಸಲ ನಾವು ಪ್ರತಿನಿತ್ಯ ಉಸಿರಾಟದ ಸೋಹಂ ಉಚ್ಛ್ವಾಸ ನಿಶ್ವಾಸಗಳನ್ನು ನಾವು ಪ್ರತಿದಿನ ನಡೆಸುತ್ತೇವೆ. ನಾವು ಇದನ್ನು ಧ್ಯಾನದಲ್ಲಿ ಅಳವಡಿಸ್ಕೋಬೋದು. ಉಚ್ಛ್ವಾಸ ನಿಶ್ವಾಸವನ್ನು ಮಾಡುವಾಗ ನಾವು ಉಚ್ಛ್ವಾಸದಲ್ಲಿ ಓಂಕಾರವನ್ನು ಮಾಡುತ್ತಾ ನಿಶ್ವಾಸದಲ್ಲಿ ನಾರಾಯಣ ಜಪವನ್ನು ಮಾಡಿ ನಮ್ಮ ಧ್ಯಾನವನ್ನು ನಾವು ಇದ್ದ ಕಡೆ ಒಂದು ಕಡೆ ನಾವು ನಮ್ಮ ಮನಸ್ಸಿಗೆ ಅದನ್ನು ಆಹಾರವಾಗಿ ಕೊಡಬೇಕು. ಓಂ ನಾರಾಯಣ ಉಚ್ಛ್ವಾಸ ನಿಶ್ವಾಸವನ್ನು ನಾವು ಪ್ರತಿದಿನ ಅನುಸರಿಸುತ್ತಾ ನಮ್ಮ ಉಸಿರಾಟವೇ ನಮ್ಮ ಮಾರ್ಗ. ನಮ್ಮ ಮನಸ್ಸಿಗೆ ಪ್ರಪಂಚದ ಯಾವುದೇ ಗುರುಗಳು ಮನಸ್ಸಿನ ಬಗ್ಗೆ ಬೋಧಿಸಿಲ್ಲ. ಕೈವಾರ ತಾತಯ್ಯನವರು ಮನಸ್ಸಿಗೆ ಒಂದು ಆಹಾರವಾಗಿ ಕೊಡತಕ್ಕಂಥ ಒಂದು ವಿಷಯವನ್ನು ಬೋಧಿಸಿರ್ತಕ್ಕಂಥ ಪರಮ ಗುರುಗಳು ಕೈವಾರ ತಾತಯ್ಯನವರು. ಅದನ್ನು ನಮಗೆ ಸ್ಪಷ್ಟೀಕರಿಸಿ ಪ್ರತಿ ಸಲ ನಮಗೆ ಆತ್ಮಬೋಧಾಮೃತದಲ್ಲಿ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ಹೇಳಿರುವ ವಿಷಯ ನಂಬಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳಬೇಕು. ಓಂ ನಾರಾಯಣ ಮಂತ್ರವನ್ನು ನಮ್ಮ ಜಪವಾಗಿ ನಾವು ಈ ದಿನ ಪ್ರಾರಂಭಿಸೋಣ. ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ
ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ. ಸಾಧನೆಯ ಮಹತ್ವವನ್ನು ನೀವು ಪ್ರಕೃತಿ ಹೇಳುತ್ತದೆ. ನಾವು ಸಾಧನೆಯಲ್ಲಿ ಯಾವಾಗಲೂ ತೊಡಗಿಸಿಕೊಂಡಿದ್ದಲ್ಲಿ ನಮಗೆ ಪ್ರಕೃತಿ ಯಾವುದೇ ಒಂದು ಶಬ್ದ ಓಂಕಾರ ಸ್ವರೂಪದಲ್ಲಿ ಕೇಳಿಸುತ್ತಾ ಬರುತ್ತದೆ. ಆಗ ನಮಗೆ ನಮ್ಮ ಸಾಧನೆಯ ಬಗ್ಗೆ ನಮಗೆ ದೃಢವಾಗುತ್ತದೆ. ನಾವು ಆತ್ಮಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ತಾತಯ್ಯನವರು ನಿಮಗೆಲ್ಲರಿಗೂ ಹೂವಿನ ಬಟ್ಟಲುಗಳನ್ನು ಪಕ್ಕದಲ್ಲಿ ಕೊಟ್ಟಿರುತ್ತಾರೆ. ಎಲ್ಲರೂ ಧ್ಯಾನಾಸಕ್ತರಾಗಿ ತಮ್ಮ ಎರಡು ಕೈಗಳಿಂದ ನಾನು ಹೇಳ್ತಕ್ಕಂಥ ಒಂದೊಂದು ಹೂವನ್ನು ತೆಗೆದು ತಾತಯ್ಯನವರ ಪಾದ ಪದ್ಮಗಳಲ್ಲಿ ಸಮರ್ಪಿಸಿ. ಕಾಂಚಾಳ, ದಾಸಾಳ, ಧವನಂ ಇವೆಲ್ಲವನ್ನು ತಾತಯ್ಯನವರ ಪಾದ ಪದ್ಮಗಳಲ್ಲಿ ಸಮರ್ಪಿಸಿ. ಜಾಜಿ, ವಿರಜಾಜಿ, ಮಲ್ಲೆಲು, ಪೊನ್ನ, ಪೊಗಡ, ಚಾಮಂತಿ, ಕುಂಕುಮ, ಕುರುವೇಲು, ಸಂಪಂಗಿ ಇವೆಲ್ಲವನ್ನು ತಾತಯ್ಯನವರ ಪಾದ ಪದ್ಮಗಳಲ್ಲಿ ಸಮರ್ಪಿಸಿ. ಅಲ್ಲಿ ತುಳಸಿ ಮಾಲೆ ಇರುತ್ತದೆ. ಆ ತುಳಸಿ ಮಾಲೆಯನ್ನು ತಾತಯ್ಯನವರಿಗೆ ಅಲಂಕರಿಸಿ ಕೈ ಮುಗಿದು ಪಕ್ಕದಲ್ಲೇ ಇರ್ತಕ್ಕಂಥ ಗಂಧದ ಬಟ್ಟಲಿಂದ ತೆಗೆದು ತಾತಯ್ಯನವರಿಗೆ ಗಂಧಲೇಪನವನ್ನು ಮಾಡಿ ಕಸ್ತೂರಿ ತಿಲಕವನ್ನು ತಾತಯ್ಯನವರಿಗೆ ಸಮರ್ಪಿಸಿ. ಪುನುಗು, ಜವ್ವಾಜಿ, ಗೋರೋಜನಗಳ ಆದಿಯಾಗಲ ಸಕಲ ಪರಿಮಳ ದ್ರವ್ಯಗಳನ್ನು ತಾತಯ್ಯನವರಿಗೆ ಅಂಗಲೇಪನವನ್ನು ಸಮರ್ಪಿಸಿದ ನಂತರ ತಾತಯ್ಯನವರಿಗೆ ಧೂಪವನ್ನು ಕೊಟ್ಟು ದೀಪವನ್ನು ಬೆಳಗಿ ಅಲ್ಲೇ ಇರ್ತಕ್ಕಂಥ ಪಂಚಾಮೃತವನ್ನು ನೈವೇದ್ಯವಾಗಿ ತಾತಯ್ಯನವರಿಗೆ ಸಮರ್ಪಿಸಿ. ತಾತಯ್ಯನವರಿಗೆ ಸಮರ್ಪಿಸಿದ ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಸ್ಮದ್ ಗುರುಭ್ಯೋ ನಮಃ, ಹೈಗ್ರೀವಾಯ ನಮಃ, ಆದಿಕೇಶವಾಯ ನಮಃ ಈ ಥರ
ತಾತಯ್ಯನವರಿಗೆ ಆತ್ಮಪೂಜೆಯನ್ನು ಮಾಡಿ ತಮ್ಮ 2 ಕೈಗಳನ್ನು ಮುಖದ ಮುಂದಕ್ಕೆ ತಂದು ನಮ್ಮ ಕೈಗಳನ್ನು ಸಮರ್ಪಕವಾಗಿ ಅದನ್ನು ಶಾಖ ಬರುವ ರೀತಿಯಲ್ಲಿ ಅದನ್ನು ನಾವು ಇದು ಮಾಡಿ ಅದನ್ನು ಕಣ್ಣಿಗೆ ಸಮರ್ಪಿಸಿಕೊಳ್ಳಿ. ಯಾರೂ ಕಣ್ಣನ್ನು ತೆಗೆಯಬೇಡಿ. ಒಂದು 3 ಸಲ ಈ ಪ್ರಕ್ರಿಯೆಯನ್ನು ಮಾಡಿದ ನಂತರ ತಮ್ಮ ಮುಖದ ಮುಂದೆ ತಮ್ಮ ಹಸ್ತವನ್ನು ತಾವೇ ನೋಡುವಂತರಾಗಿ. ತಾವು ಹಸ್ತವನ್ನು ನೋಡುವ ಉದ್ದೇಶ ಏನು ಅಂತಂದರೆ, ನಾವು ಮಾಡಿರ್ತಕ್ಕಂಥ ಧ್ಯಾನ ನಮ್ಮ ಕಣ್ಣುಗಳಲ್ಲಿ ನಾವು ನೋಡತಕ್ಕಂಥ ವಸ್ತು ಮೇಲೆ ಅದು ಪ್ರಯೋಗ ಆಗುತ್ತೆ. ನಾವು ಮಾಡಿರ್ತಕ್ಕಂಥ ಧ್ಯಾನ ನಮಗೆ ಉಳಿದು ಅದು ನಮ್ಮಲ್ಲೇ ಉಳಿಬೇಕು ಅಂತ ನಾವು ಹಸ್ತವನ್ನು ನೋಡಬೇಕು ಅಂತ ದೊಡ್ಡವರು ಹೇಳಿರುತ್ತಾರೆ. ಅದನ್ನು ತಿಳಿದು ಎಲ್ಲರೂ ಧ್ಯಾನದ ಕಣ್ಣುಗಳನ್ನು ತೆಗೆದು ತಮ್ಮ ಇದರಿಂದ ಆಚೆ ಬನ್ನಿ. ಸಹಜವಾಗಿರ್ತಕ್ಕಂಥ ಉಸಿರಾಟದಿಂದ ಎಲ್ಲರೂ ಈಚೆ ಬಂದು ತಮ್ಮಲ್ಲಿ ತಾವು ಕುಂತಿರ್ತಕ್ಕಂಥ ಆಸನಗಳಿಂದ ತಾವು ಸ್ವಲ್ಪ ಕಾಲುಗಳನ್ನು ಮುಂದೆ ಚಾಚಿ ಅದನ್ನು సరిపಡಿಸಿಕೊಳ್ಳి. ఒక తాబేలు ఉంటుంది. తాబేలు తెలుసు కదా, తాబేలు అంటే ఏమి కన్నడంలో? ఆ తాబేలు ఉచ్ఛ్వాస నిశ్వాసాలను తక్కువగా తీసుకుంటుంది కాబట్టి 400 సంవత్సరాలు బతుకుతుంది అది తాబేలు. ఒక కుక్క ఉచ్ఛ్వాస నిశ్వాసాలను శీఘ్రంగా తీసుకుంటూ ఉంటుంది, తీసుకుంటుంది, 12 సంవత్సరాలు బతుకుతుంది. మనిషి 21,600 సార్లు తీసుకునే దాన్ని ఇంకా 100 సంవత్సరాలు బతుకుతారు. దాని ప్రకారం తెలుసుకుంటే ఉచ్ఛ్వాసాలని నిశ్వాసాలని రేచక పూరక కుంభకం చేస్తే మంచిది అని, అదే ప్రాణాయామము మనకి ఇంతవరకు మన రామప్రసాద్ గారు తెలియజేసిండారు.